ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಸೂಪರ್ ಮಾರ್ಕೆಟ್ ದತ್ತ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದ್ದ ಗುರುದತ್ತ ಜಯಂತಿ. ಕಾಮುಕ ಶಿಕ್ಷಕನನ್ನು ಗಲ್ಲಿಗೇರಿಸುವಂತೆ ಬಂಜಾರ ಸಮುದಾಯದ ಮುಖಂಡರ ಒತ್ತಾಯ. ಜಿಲ್ಲಾ ಯುವಜನೋತ್ಸವ ಪ್ರತಿಭೆ ಅನಾವರಣಗೊಳಿಸಿದ ವಿದ್ಯಾರ್ಥಿಗಳು. ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಗುರುದತ್ತ ದೇವಸ್ಥಾನದಲ್ಲಿ ದತ್ತಾತ್ರೇಯ ಜಯಂತಿ ಉತ್ಸವವು ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಗುರುದತ್ತ ದೇವಸ್ಥಾನದಲ್ಲಿ ಶ್ರೀ ಗುರುದತ್ತ ಉತ್ಸವ ಸಮಿತಿ ನೇತೃತ್ವದಲ್ಲಿ 40ನೇ ವರ್ಷದ ದತ್ತ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಜಯಂತಿ ನಿಮಿತ್ತ ಬೆಳಗ್ಗೆಯಿಂದಲೇ ಸತ್ಯನಾರಾಯಣ, ರುದ್ರಾಭಿಷೇಕ, ವಿಶೇಷ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ದೀಪಕ್ ಘಟತೆ ಅವರು, ಸೂಪರ್ ಮಾರ್ಕೆಟ್ನಲ್ಲಿರುವ ದತ್ತ ದೇವಸ್ಥಾನದಲ್ಲಿ ಸತತ 40 ವರ್ಷಗಳಿಂದ ಗುರುದತ್ತ ಜಯಂತಿ ಆಚರಣೆ ಮಾಡುತ್ತಾ ಬರಲಾಗುತ್ತಿದೆ. ಸಂಪ್ರದಾಯದಂತೆ ಚತುರ್ದಶಿ ದಿನದಂದು ತೊಟ್ಟಿಲು ಕಾರ್ಯಕ್ರಮ ಹಾಗೂ 1 ವಾರಗಳ ಕಾಲ ಗುರುದತ್ತ ಪಾರಾಯಣ, ಅನ್ನದಾಸೋಹ ಸೇರಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಸೂಪರ್ ಮಾರ್ಕೆಟ್ ಕಲಬುರಗಿನಲ್ಲಿ ಈ ದತ್ತ ಜಯಂತಿ ಉತ್ಸವ ಸುಮಾರು ಇದು 40ನೇ ವರ್ಷಿದೆ. 40 ಇಯರ್ಸ್ 40ನೇ ವರ್ಷಿದೆ. ಇದು ಪ್ರತಿ ವರ್ಷದಂತೆ ಇಲ್ಲಿ ಗಾನ್ಗಾಪುರ ಪದ್ಧತಿ ಅಂತಾನೆ ಈ ದತ್ತ ಮಹಾರಾಜರದ ಮಹಿಮೆ ಏನಿದೆ ಆ ಮಹಿಮೆ ಪ್ರಕಾರನೇ ಇಲ್ಲಿ ಕೂಡ ನಾವು ಚತುರ್ದಶಿ, ಈ ಮಾರ್ಗಶೀರ್ಷ ಮಾಸ ಚತುರ್ದಶಿನಲ್ಲಿ ನಾವು ದತ್ತ ಜಯಂತಿ ತೊಟ್ಲ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು 1 ವಾರ ಇಲ್ಲಿ ಗುರುಚರಿತ್ರ ಪಾರಾಯಣ ಮತ್ತು ದತ್ತಯಾಗ ಹೋಮ ಮತ್ತು ದಿವಸ ಇಲ್ಲಿ ಅನ್ನದಾನವನ್ನು ನಿತ್ಯ ಆಗಿ ನಡೆಯುತ್ತೆ. ಸಾಮಾನ್ಯವಾಗಿ ಸುಮಾರು 2-3 ಸಾವಿರ ಜನ ಪ್ರತಿನಿತ್ಯ ಇಲ್ಲಿ ಅನ್ನದಾನ ನಡೀತೆ. ಆಮೇಲೆ ಕೊನೆ ದಿವಸದಲ್ಲಿ ಸುಮಾರು 5,000ರಿಂದ 7,000ವರೆಗೆ ಇಲ್ಲಿ ಜನದು ಅನ್ನದಾನ ನಡೀತಿಲ್ಲಿ. ನಿತ್ಯ ಕಾರ್ಯಕ್ರಮ ಬೆಳಗ್ಗೆ ಪಾರಾಯಣ ಹಾಗೂ ಸಾಯಂಕಾಲ ಶೇಜಾರ್ತಿ, ಈ ಥರ ಏನು ಗಾನ್ಗಾಪುರ ಇದೆ ಅದೇ ಪದ್ಧತಿನಲ್ಲಿ ಇಲ್ಲಿ ನಡೀತಾ ಇದೆ. ಈ ದೇವಸ್ಥಾನದ ಮಹಾತ್ಮೆ ತುಂಬ ಇದೆ. ಇಲ್ಲಿ ಸಾಕಷ್ಟು ಜನ ಇಲ್ಲಿ ಯಾರಿಗೆ ಸಂತಾನ ಆಗಿಲ್ಲ, ಯಾರಿಗೆ ಪರಿಸ್ಥಿತಿ ಬಡತನ ಬಂದವರಿಗೆ ಕೂಡ ಈ ಸೂಪರ್ ಮಾರ್ಕೆಟ್ ದೇವಸ್ಥಾನದಲ್ಲಿ ದರ್ಶನ ಮಾಡಿದವರಿಗೆ ಸಾಕಷ್ಟು ಪುಣ್ಯ ಭಾಗ ದೊರಕಿದೆ. ಅವರು ಮನೋಕಾಮನಾ ಇಚ್ಛತೆ ಪೂರ್ಣ ಆಗಿದೆ. ಅದಕ್ಕೆ ಇಲ್ಲಿ ನಾವು ಕೂಡ ಎಲ್ಲರೂ ಭಕ್ತರು ಮತ್ತು ನಮ್ಮ ಹತ್ರನಿದ್ದಾರೆ ಇಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸಂಘ ಸಂಸ್ಥೆ ಸಹಕಾರದಿಂದ ಮತ್ತು ಇಲ್ಲಿ ಯುವ ಸಹಕಾರದಿಂದ ಮತ್ತು ಇಲ್ಲಿ ಇದ್ದಂಥ ಭಾಗದಲ್ಲಿ ಸೂಪರ್ ಮಾರ್ಕೆಟ್ ಭಾಗದಲ್ಲಿ ಮತ್ತು ಎಲ್ಲ ಗುಲ್ಬರ್ಗ ನಗರದಿಂದ ಸಾಕಷ್ಟು ಜನ ಬಂದು ಸಹಕಾರ ಮಾಡಿ ಈ ಕಾರ್ಯಕ್ರಮ ದೊಡ್ಡ ವಿಡಂಬನೆಯಿಂದ ಮಾಡ್ತಾ ಇದ್ದಾರೆ. ಮತ್ತು ಇವಾಗ ಇದು 40 ವರ್ಷ ಆಗಿದ್ಮೇಲೆ ಈ ಮುಂಚಿತವಾಗಿ ಒಂದು 20 ದಿವಸಗಳಿಗೆ ನಾವು ಈ ದೇವಸ್ಥಾನದ್ದು ಕಟ್ಟಡ ಪ್ರಾರಂಭ ಮಾಡಿದ್ದೀವಿ. ಆ ದತ್ತ ಮಹಾರಾಜರ ಕೃಪೆಯಿಂದ ಇಲ್ಲಿವರೆಗೆ ಆ ದೇವರ ಗುಡಿ, ಗರ್ಭಗುಡಿ ರೆಡಿ ಆಗಿದೆ. ಇನ್ನು ಮುಂದೆ ಶಿಖರ ಆಗಬೇಕು, ಸಾಕಷ್ಟು ಕೆಲಸ ಎಲ್ಲ ಭಕ್ತಾದಿಗಳಿಂದನೇ ಆಗ್ತಾ ಇದೆ. ಎಲ್ಲರ ಸಹಕಾರದಿಂದ ಇಲ್ಲಿವರೆಗೆ ಈ ಕಾರ್ಯಕ್ರಮ ತುಂಬ ವಿಡಂಬನೆ ನಡೀತಾ ಇದೆ. 14ನೇ ತಾರೀಕಿನಲ್ಲಿ ದೊಡ್ಡ ಸಂಭ್ರಮದಿಂದ ದತ್ತ ಮಹಾರಾಜ ತೊಟ್ಟಲ ಕಾರ್ಯಕ್ರಮ ಆಗುತ್ತೆ.
ಹಾಗೆ ಮಹಾಪ್ರಸಾದ ಕೂಡ ಆಗುತ್ತೆ. ಎಲ್ಲ ದಾನಿಗಳು ಭಕ್ತಾದಿಗಳು ಬಂದು ಇಲ್ಲಿ ಸಾಕಷ್ಟು ದಾನ ಮಾಡಿಕೊಂಡು ಅವರು ಪುನೀತರಾಗ್ತಾರೆ ಅಂತ ತಿಳ್ಕೊಂಡು ಈ ದತ್ತಮಯ ಅಂತ ಹೇಳಿ ನಾನು ಈ ದೇವಸ್ಥಾನ ಹೇಳ್ತೇನೆ. ಅವಧೂತ ಚಿಂತನ ಶ್ರೀ ಗುರುದೇವ. ಬಳಿಕ ಮಾತನಾಡಿದ ಮರಾಠ ಸಮಾಜದ ಮುಖಂಡರಾದ ರಾಮಚಂದ್ರ ಜಗದಾಳೆ ಅವರು, ಗಣಗಾಪುರ ದತ್ತಾತ್ರೇಯ ದೇವಸ್ಥಾನ ಮಾದರಿಯಲ್ಲಿ ಕಲಬುರಗಿ ಸೂಪರ್ ಮಾರ್ಕೆಟ್ ದತ್ತ ಮಂದಿರದಲ್ಲೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ನೆರವೇರಿಸಲಾಗುತ್ತಿದ್ದು, ಗುರು ಮಹಾರಾಜರು ಕಲಬುರಗಿ ಜಿಲ್ಲೆಯ ದತ್ತ ಮಹಾರಾಜರ ಭಕ್ತರಲ್ಲಿ ತಿಳಿಯಪಡಿಸುವುದೇನೆಂದರೆ, ದಿನಾಂಕ 8/12/24 ದಿನಾಂಕ 15/12/24 ದತ್ತ ಮಹಾರಾಜರ ಭಕ್ತರಿಗಾಗಿ ಸೂಪರ್ ಮಾರ್ಕೆಟ್ನಲ್ಲಿರುವ ದತ್ತ ಮಂದಿರದಲ್ಲಿ, ಗಾಣಗಾಪುರದ ದತ್ತಾತ್ರೇಯ ಮಂದಿರದಲ್ಲಿ ಯಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆಯೋ ಆ ಸಂಪೂರ್ಣ ಕಾರ್ಯಕ್ರಮವನ್ನು ಸೂಪರ್ ಮಾರ್ಕೆಟ್ ದತ್ತ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರಣ, ಕಲಬುರಗಿ ಜಿಲ್ಲೆಯಲ್ಲಿ ಇರತಕ್ಕಂತಹ ಸಮಸ್ತ ದತ್ತ ಮಹಾರಾಜರ ಭಕ್ತರು ಬಂದು ಪ್ರತಿನಿತ್ಯ ಬಂದು ಮಹಾರಾಜರ ದರ್ಶನವನ್ನು ಪಡೆದು ಪುನೀತರಾಗಬೇಕು ಅನ್ನತಕ್ಕಂಥ ಕಳಕಳಿಯ ವಿನಂತಿಯನ್ನು ದತ್ತ ಮಂದಿರದ ವತಿಯಿಂದ ಹಾಗೂ ಸಮಸ್ತ ದತ್ತ ಮಂದಿರದ ಟ್ರಸ್ಟಿನ ವತಿಯಿಂದ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮ, ಈ ವರ್ಷಿನ ಕಾರ್ಯಕ್ರಮ ಇದು 40ನೇ ವರ್ಷದ ಕಾರ್ಯಕ್ರಮ ಆಗಿರುವುದರಿಂದ ಬಹಳ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತಾ ಇದೆ. ಅಲ್ಲದೆ ಈ ವರ್ಷ ದತ್ತ ಮಹಾರಾಜರ ಭವ್ಯವಾದಂಥ ಮಂದಿರವನ್ನು ಕೂಡ ನಿರ್ಮಾಣ ಮಾಡತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪದಂತೆ ಈಗಾಗಲೇ ಗರ್ಭಗುಡಿಯನ್ನು ಸ್ಥಾಪನೆ ಮಾಡಲಾಗಿದೆ, ಗರ್ಭಗುಡಿಯನ್ನು ನಿರ್ಮಾಣ ಮಾಡಲಾಗಿದೆ. ಅದರ ಮೇಲಿನ ಕಳಸ ಹಾಗೂ ಮಂದಿರದ ಛತ್ತಿನ ಕಾರ್ಯಕ್ರಮ ಸುಮಾರು 40ರಿಂದ 50 ಲಕ್ಷದ ಕಾರ್ಯಕ್ರಮವನ್ನು ಮಂದಿರದಿಂದ ಹಮ್ಮಿಕೊಳ್ಳಲಾಗಿದೆ. ಕಾರಣ, ತಾವು ಭಕ್ತರಾದಿಗಳು ಬಂದು ಆ ಕಟ್ಟಡದ ಕಾರ್ಯ ನಿರ್ಮಾಣವನ್ನು ನೋಡಿ ತಾವು ತಮ್ಮ ಇಚ್ಛೆಯಿಂದ ಭಕ್ತಿಯಾನುಸಾರವಾಗಿ ತಾವುಗಳು ಕೂಡ ಸಹಾಯ ಮಾಡಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗತ್ವ ವಹಿಸಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಪುನೀತರಾಗಬೇಕು ಅನ್ನತಕ್ಕಂಥ ಕಳಕಳಿಯ ವಿನಂತಿಯನ್ನು ಮಾಡುವುದರ ಜೊತೆಗೆ ತಮ್ಮೆಲ್ಲರಿಗೂ ದತ್ತ ಮಹಾರಾಜರ ಆಶೀರ್ವಾದ ಸದಾ ಇರಲಿ ಅನ್ನತಕ್ಕಂಥ ಬೇಡಿಕೆಯನ್ನು ತಮ್ಮೆಲ್ಲರ ವತಿಯಿಂದ ಮಹಾರಾಜರಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ನನ್ನ ಹೆಸರು ರಾಮಚಂದ್ರ ಬಿ ಜಗದಾಳೆ, ಮರಾಠ ಸಮಾಜದ ಮುಖಂಡರು. ಅವಲೋಕ ಚಿಂತನ ಶ್ರೀ ಗುರುದೇವ ದತ್ತ ಮಹಾರಾಜ ಕಿ ಜಯ. तन्नो विष्णु प्रचोदयात् देवाय धीमहि तन्नो लक्ष्मी प्रचोदयात् कायनाथ विद्महे कन्याकुमारी धीमहि तन्नो दुर्गे प्रचोदयात् दिगंबराय विद्महे अत्रिपुत्राय धीमहि तन्नो दत्तात्रेय प्रचोदयात्. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಸುಭಾಷ್ ಜಾಧವ್, ಚಂದ್ರದತ್ತ ಕಾಳೆ, ಸುರೇಶ್ ಜಾಧವ್, ಬಸವರಾಜ್ ರಟ್ಕಲ್, ದೀಪಕ್ ಘನತೆ,
ರಾಜು ಕಾಡೆ, ದತ್ತು ಕಾಳೆ ಸೇರಿದಂತೆ ಸಮಿತಿಯ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲ್ಕತ್ತಾ ಮಾದರಿಯಲ್ಲಿ ಕಲಬುರಗಿಯ ಎಡ್ರಾಮಿಯಲ್ಲಿ ನಡೆದ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಬಂಜಾರ ಸೇವಾ ಸಂಘದ ಅಧ್ಯಕ್ಷ ಬಿಬಿ ನಾಯಕ್ ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಯಡ್ರಾಮಿಯಲ್ಲಿ ಶಿಕ್ಷಕನಿಂದಲೇ ವಿದ್ಯಾರ್ಥಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣ ಇಡೀ ಮಾನವ ಸಮಾಜ ತಲೆ ತಗ್ಗಿಸುವಂತಾಗಿದ್ದು, ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವ ಮೂಲಕ ಇಂತಹ ಘಟನೆಗಳು ಮರುಕಳಿಸದಂತೆ ಪಾಠ ಕಲಿಸಬೇಕು. ಸಂತ್ರಸ್ತ ಬಾಲಕಿಗೆ ಸರ್ಕಾರ ಪರಿಹಾರ ನೀಡಬೇಕು ಹಾಗೂ ಆರೋಪಿ ಆಸ್ತಿ ಮುಟ್ಟುಗೋಲು ಹಾಕುವಂತೆ ಆಗ್ರಹಿಸಿದ್ದಾರೆ. ಯಡ್ರಾಮಿ ತಾಲೂಕಿನಲ್ಲಿ ಲಮಾಣಿ ತಾಂಡಾದ 11 ವರ್ಷದ ಪರಿಶಿಷ್ಟ ಜಾತಿಯ ಬಾಲಕಿಗೆ ಅದೇ ಗ್ರಾಮದ ನವೋದಯ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಹಾಜಿ ಮಲಂಗ್ ಘಣಿಯಾರ್ ಎಂಬವನು ಅತ್ಯಾಚಾರ ಮಾಡಿದ್ದಾನೆ. 11 ವರ್ಷದ ಬಾಲಿಕೆ 5ನೇ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ಇಂಥ ಬಾಲಕಿಗೆ ಅವನು ಅತ್ಯಾಚಾರ ಮಾಡ್ಯಾನಂದರೆ ಇದು ಎಷ್ಟು ಕ್ರೂರವಾಗಿ ಇದ್ದಾನ ಮನುಷ್ಯ. ಅವನ ಹತ್ರ ಮನುಷ್ಯತ್ವ ಇದೆಯೋ ಅಥವಾ ರಾಕ್ಷಸ ಗುಣ ಇದೆಯೋ ಎಂಬುದು ಗೊತ್ತಾಗ್ತಾ ಇಲ್ಲ. ಇಂಥವನಿಗೆ ಸರ್ಕಾರ ಅಥವಾ ನ್ಯಾಯಾಧೀಶರಿಗೂ ನ್ಯಾಯಾಲಯಕ್ಕೂ ನಾನು ವಿನಂತಿ ಮಾಡ್ಕೋತೀನಿ, ಈ ಒಂದು ದೂರು ಯಾರು ವಕೀಲರು ತಗೋಬಾರ್ದು. ಇಂಥ ಕ್ರೂರ ವ್ಯಕ್ತಿದ ದೂರುಗಳು ಯಾವ ನ್ಯಾಯಾಧೀಶರನ್ನು ತಗೋಬಾರ್ದು. ಮತ್ತು ನ್ಯಾಯಾಧೀಶರು ನಾವು ವಿನಂತಿ ಮಾಡ್ತೀನಿ, ಇಂಥವರಿಗೆ ಗಲ್ಲ ಶಿಕ್ಷೆನೇ ನೀವು ಅದರ ಆದೇಶ ಮಾಡಿರಿ. ಇಂಥವ್ರು ಬದುಕಬಾರ್ದು ಈ ದೇಶದಲ್ಲಿ. ಇವರಲ್ಲಿಂತ ಎಲ್ಲ ಸಮಾಜ ಹಾಳಾಗ್ತಾ ಇದೆ. ಇವನೊಬ್ಬ ಯಾವುದೇ ಸಮಾಜಕ್ಕಿರಲಿ ಇವನೊಬ್ಬ ಕಂಟಕ. ಆ ಸಮಾಜ ಅವನು ಮಾಡಿದ್ದ ಸಮಾಜಕ್ಕೂ ಕಂಟಕ. ಮಸಿ ಬಳದಾನ ಅವನು. ಒಬ್ಬರು ಮಾಡೋರು ಎಲ್ಲ ಸಮಾಜಕ್ಕೆ ದ್ರೋಹ ಬಂದಂಗೆ ಆಗ್ತದೆ. ಅದಕ್ಕೆ ಅಂಥವ್ರಿಗೆ ನಾವು ಇಡಬಾರ್ದು. ನಿನ್ನೆ ವಿಜಯ ಕರ್ನಾಟಕ ನೋಡಿದ್ದೀನಿ ಸರ್, ತಾವೇ ಪ್ರಕಟ ಮಾಡಿರಿ. ಕೋಲ್ಕತ್ತಾದ ಒಂದು ನ್ಯಾಯಾಲಯ 61 ದಿವಸದಲ್ಲಿ ತ್ವರಿತವಾಗಿ ಗಲ್ಲು ಶಿಕ್ಷೆ ನೀಡಿದೆ. ಅದೇ ಮಾದರಿಯಲ್ಲಿ ಇವನಿಗೂ ತ್ವರಿತ ನ್ಯಾಯಾಲಯದಲ್ಲಿ ನ್ಯಾಯ ಮಾಡಿ ಅರ್ಜೆಂಟಾಗಿ ಇವನಿಗೂ ಗಲ್ಲು ಶಿಕ್ಷೆ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಇಂಥವ್ರು ಇರಬಾರ್ದು ಜಗತ್ತಿನಲ್ಲಿ. ಈಗ ತಂದೆ ತಾಯಿಗಳನ್ನು ಹಿಂಜರಿತಾ ಇದ್ದಾರೆ ಮಕ್ಕಳಿಗೆ ಶಾಲೆ ಕಳಿಸ್ಲಿಕ್ಕೆ. ಏನಪ್ಪ, ನಾವು ಶಾಲೆ ಕಳಿಸ್ಬೇಕಂದ್ರೆ ವಾಪಸ್ ಬರತನ ಅವ್ರ ಜೀವದಲ್ಲಿ ಜೀವ ಇರಂಗಿಲ್ಲ. ತಂದೆ ತಾಯಿದು ಮಗು ಸುರಕ್ಷಿತವಾಗಿ ಬರ್ತದೋ, ಅದು ಯಾವ ರೀತಿ ಬರ್ತದೋ ಎಂಬುದು ಈ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸರ್ಕಾರ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಾನ ಬೇಟಿ ಬಚಾವ್ ಮಾಡ್ಲಾಕತ್ತೀವಿ, ಬೇಟಿ ಪಡಾಕ್ಕೆ ಕಳಿಸ್ಲಾಕತ್ತೀವಿ, ಶಿಕ್ಷಣ ಕಳಿಸ್ಲಾಕತ್ತೀವಿ. ಆದರೆ ಶಿಕ್ಷಕರೇ ಈ ರೀತಿ ಮಾಡಿದ್ರೆ ಮಗುಗೆ ನಾವು ಹ್ಯಾಂಗೆ ಎಜುಕೇಷನ್ ಕಳಿಸ್ಬೇಕು? ಅದು ಬಹಳ ಚಿಂತೆಯಲ್ಲಿ ನಾವು ಎಲ್ಲ ತಂದೆ ತಾಯಿ ಇದ್ದಾರೆ ಸರ್. ಅದಕ್ಕೆ ಇಂಥ ಕ್ರೂರ ವ್ಯಕ್ತಿಗೆ ಗಲ್ಲ ಶಿಕ್ಷೆನೇ ಉತ್ತಮ. ಯಾಕಂದರೆ ಎಲ್ಲರಿಗೂ ಮಾದರಿ ಆಗಬೇಕು. ಈ ಕೃತ್ಯ ಮಾಡಿದರೆ ನಾವು ಸಾಯ್ತೀವಪ್ಪ ಅಂತ. ಸರ್ಕಾರ ಇದೇ ರೀತಿ ಅತ್ಯಾಚಾರ ಮಾಡಿದವರಿಗೆ ಪೋಕ್ಸೋ ಅಂತ ತೆಗೆದವರು, ಪೋಕ್ಸೋ ಕಾಯ್ದೆ ಅಂತೂ ಜನರು ಅನ್ಸ್ತಾ ಇಲ್ಲ, ಭಯನೇ ಇಲ್ಲ. ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ವಕಾಲತ್ತಿಗೆ ದುಡ್ಡು ಕೊಡ್ತೀವಿ, ವಕಾಲತ್ ಬೆಳೆಸ್ತಾರಂಬುದು ಒಂದು ವಾತಾವರಣ ಇದೆ. ಅದಕ್ಕೆ ಇವರಿಗೆ ತ್ವರಿತ ಕೇಸ್ ಆಗಬೇಕು, ಇವರಿಗೆ ಗಲ್ಲ ಶಿಕ್ಷಣೆ ಆಗಬೇಕಂತ ನಮ್ದು ಎಲ್ಲರದ್ದು ವಾದ ಇದೆ. ಸುದ್ದಿಗೋಷ್ಠಿಯಲ್ಲಿ ಬಂಜಾರ ಸಮುದಾಯದ ಮುಖಂಡರಾದ ವಿಠಲ್ ಜಾಧವ್, ರಾಜು ಮಾನ್ಸಿಂಗ್, ಅರವಿಂದ್ ಚೌಹಾಣ್, ಆನಂದ್ ಚೌಹಾಣ್, ಸುಶೀಲಾಬಾಯಿ, ಲಲಿತಾ, ರೇಣುಕಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಜಿಲ್ಲಾ ಯುವಜನ ಉತ್ಸವ ಪ್ರತಿಭೆ ಅನಾವರಣಗೊಳಿಸಿದ ವಿದ್ಯಾರ್ಥಿಗಳು. ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು,
ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ಮಟ್ಟದ ಯುವಜನೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಜಿಲ್ಲೆಯ ನಾನಾ ಕಡೆಗಳಿಂದ ಆಗಮಿಸಿದ ಯುವಕ ಯುವತಿಯರು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುವ ಮೂಲಕ ಗಮನ ಸೆಳೆದರು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ನೆಹರು ಯುವ ಕೇಂದ್ರದ ಸಹಯೋಗದಲ್ಲಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಯುವಜನೋತ್ಸವ ಸಮಾರಂಭವನ್ನು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಮ್ ಅವರು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಗುಂಪು ಅಥವಾ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಆಸಕ್ತಿ ಇರುತ್ತೆ. ಆದ್ರೂ ಈ ರೀತಿ ನಿಮ್ಗೆ ಮಂಚ್ ಸಿಕ್ಕಿರ್ಲಿಲ್ಲ ಅಂದ್ರೆ ಯಾವಾಗ್ಲೂ ಆ ಕಲೆ ಆಚೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಆದ್ರೂ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಯಾರು ನಮ್ಮ ಯುವ ಪ್ರಶಸ್ತಿ ಪಡೆದಿರೋರು ಇದ್ದಾರೆ ಅವರೆಲ್ಲರೂ ನಾನು ಬಂದಾಗನೂ ಹೇಳ್ತಾ ಇದ್ರು, ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಬೇಕು ಅಂತ. ಅವ್ರದ್ದು ಏನ್ ಮಾತಿದೆ ನಾವು ಒಪ್ಕೊಳ್ಳೋಣ. ಈಗ ಚಳಿ ಇದೆ, ಬಹಳ ದೂರದಿಂದ ಬೇರೆ ಬೇರೆ ತಾಲೂಕಿಂದ ಬರ್ತಾ ಇರೋದು ಬಹಳ ಮಂದಿ ಇನ್ನೂ ಬಂದಿರ್ಲಿಲ್ಲ. ಈ ವರ್ಷನೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಬಟ್ ಮುಂದಿನ ವರ್ಷಕ್ಕೆ ನಾವು ಈಗಲೇ ಪ್ಲಾನಿಂಗ್ ಸ್ಟಾರ್ಟ್ ಮಾಡೋಣ ಸುರೇಶ್. ಎಲ್ಲ ಸಂಘ ಸಂಸ್ಥೆಗಳಲ್ಲಿ, ನೆಹರು ಯುವ ಕೇಂದ್ರಗಳಲ್ಲಿ, NCC, NSS ತಂಡ ಎಲ್ಲರಿಗೆ ಹೇಳಿ, ಎಲ್ಲ ಕಾಲೇಜ್ಗಳಲ್ಲಿ ಮಾತ್ರ ಅಲ್ಲದೆ ಗ್ರಾಮ ಪಂಚಾಯತಿಯಲ್ಲಿನೂ ನಾವು ಇದ್ರ ಬಗ್ಗೆ ಅರಿವು ಹೇಳ್ಕೊಡ್ಬಹುದು. ಜಾನಪದ ಇರಬಹುದು, ನಾಟಕ ಇರಬಹುದು, ಯಾವ್ಯಾವುದು ನೀವು ಕಾಂಪಿಟೇಷನ್ಸ್ ಇಟ್ಕೊಂಡಿದ್ದೀರಾ ಪಟ್ಟಿ ಸಮೇತ, ಯಾವುದು ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ಇದೆ, ಯಾವುದು ಗುಂಪಿನ ಕ್ಯಾಟಗರಿಯಲ್ಲಿ ಇದೆ, ಅದೆಲ್ಲ ಒಂದು ಪಟ್ಟಿ ಮಾಡಿ ಎಲ್ಲ ಕಡೆ ಒಂದು 3 ತಿಂಗಳು ಮುಂಚಿತವಾಗಿನೇ ನಾವು ಪ್ರಚಾರ ಮಾಡಿ ಜನರಿಗೆ ಗೊತ್ತಾಗೋ ರೀತಿ ಅವರೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಬಂದು ಇಲ್ಲಿ ಒಂದು ಒಳ್ಳೆ ಅವ್ರದ್ದು ಕಲೆದು ಪ್ರದರ್ಶನ ಆಗಲಿ ಮತ್ತು ಅವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಗ್ಲಿ. ಹೇಳೋದು ಅಥವಾ ವಿನ್ನಿಂಗ್ ಅಂಡ್ ಲೂಸಿಂಗ್ ಇಸ್ ಪಾರ್ಟ್ ಆಫ್ ಲೈಫ್. That is not what is the basic purpose of this event. This purpose is to get all the youth together in one location. ಎಲ್ಲ ಇಡೀ ಜಿಲ್ಲೆಯಿಂದ, ಎಲ್ಲ 11 ತಾಲೂಕಿಂದ ಬೆಸ್ಟ್ ಇರೋರಿಗೆ ಎಲ್ಲರಿಗೆ ಕರೆಸಿ ಒಂದೇ ಕಡೆ ಎಲ್ಲರಿಗೆ ನಾವು ಜೋಡಿಸಿ ಇಲ್ಲಿ ಒಂದು ಒಬ್ರಿಗೆ ನೀವು ಸ್ಫೂರ್ತಿ ಆಗಬಹುದು, ಒಬ್ರಿಗೆ ನೀವು ಒಟ್ಟಿಗೆ ಇದೀವಿ ಅಂತ ಒಂದು ನೀವು ತೋರಿಸ್ಕೊಡ್ಬಹುದು. ಬಿಕಾಸ್ ನಾವು ಯುವಕರಾಗಿ ಇಲ್ಲಿ ಬರ್ತಾ ಇರೋದು, ನಾವು ಕಲಬುರಗಿ ಜನರು ಅಂತ ಆಗಿ ಬರ್ತಾ ಇರೋದು. ನಿಮ್ಗೆ ಪ್ರತಿಯೊಬ್ಬರು ಕಲ್ಚರ್ ಇಂದ ಕಲಿಯಕ್ಕೆ ಅವಕಾಶ ಸಿಗತ್ತೆ. ಜಾನಪದದು ಏನಿದೆ ಅದನ್ನು ಕಲ್ಚರ್ನು ನಾವು ಉಳಿಸ್ಕೊಳ್ಳಕ್ಕೆ ಆಗತ್ತೆ. ಅದಲ್ಲದೆ ಸ್ಪೋರ್ಟ್ಸ್ಗೆ ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ಸಾಕಷ್ಟು ಒತ್ತು ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ITF ಆಗಿದೆ, 2ನೇ ಸತಿ ಸತತವಾಗಿ ನಾವು ಮಾಡಿದೀವಿ. ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್ ಕಡೆಯಿಂದ, KSATA ಕಡೆಯಿಂದ ಆರ್ಗನೈಸ್ ಆಗಿರೋದು, ಜಿಲ್ಲಾಡಳಿತ ವತಿಯಿಂದ ಆರ್ಗನೈಸ್ ಆಗಿರೋದು. ಅದಲ್ಲದೆ ನಮ್ಗೆ ಗೊತ್ತಿರಬಹುದು, ಇಲ್ಲೇ ಮುಂದೆ ಎಲ್ಲ ನಮ್ ವಿಮೆನ್ ಸ್ಟೇಡಿಯಂ ಪ್ರತ್ಯೇಕವಾಗಿ ಮಹಿಳೆಯರಿಗೋಸ್ಕರನೇ ಒಂದು ಸ್ಟೇಡಿಯಂ ಕಟ್ಸೋದು. ಐ ಥಿಂಕ್ ಬಹುಶಃ ನಾವು ಮೊದಲೇ ಜಿಲ್ಲೆ ಬರೀ ಮಹಿಳೆಯರಿಗೋಸ್ಕರ ಕಟ್ಟಿಸ್ತಾ ಇರೋದು. ಈಗಾಗಲೇ ಕಾಮಗಾರಿ ಚಾಲನೆ ಆಗಿದೆ ಮತ್ತು ಕಾಮಗಾರಿ ನಡೀತಾ ಇದೆ. ಅದಲ್ಲದೆ ಇದೇ ಸ್ಟೇಡಿಯಂ ಅಲ್ಲಿ ತಮ್ಗೆ ಗೊತ್ತಿದೆ, ಬಹಳ ವರ್ಷ ಹಿಂದೆ ಕಟ್ಸಿರೋದು. ಬಹಳಷ್ಟು ಸವಲತ್ತುಗಳದು ಕೊರತೆ ಇರೋದು ನಾವು ಒಪ್ಕೊಳ್ಳೋಣ. ಅದು ಇಂಪ್ರೂವ್ಮೆಂಟ್ ಮಾಡಕ್ಕೆ ನಾವು ಒಂದು ಸ್ಪೋರ್ಟ್ಸ್ ಕನ್ಸಲ್ಟೆಂಟ್ಗೆ ಬ್ಯಾಂಗ್ಳೂರಿಂದ, ಬಾಡುಕೋನ್ ಅಕಾಡೆಮಿಯಿಂದ ಒಬ್ರು ಸ್ಪೋರ್ಟ್ಸ್ ಕನ್ಸಲ್ಟೆಂಟ್ಗೆ ಕರೆದು ಅವ್ರ ಮುಖಾಂತರ ನಾವು ಈಗಾಗಲೇ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಿಪೇರ್ ಮಾಡಿದೀವಿ. ಇಡೀ ನಮ್ದು 33 crores ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇಡೀ ನಮ್ಮ ಸ್ಟೇಡಿಯಂ ಕ್ಯಾಂಪಸ್ ಅಲ್ಲಿ. ಪ್ರತಿ ಒಂದು ನೀವು ಟೆನ್ನಿಸ್, ಈಗಾಗಲೇ ಟೆನ್ನಿಸ್ ಕೋರ್ಟ್ ನೋಡ್ತಾ ಇರಬಹುದು, ಇಂಪ್ರೂವ್ಮೆಂಟ್ ಆಗಿದೆ.
ಹಾಗೆ ಪ್ರತಿಯೊಂದು ಕೋರ್ಟ್ ಇಂಪ್ರೂವ್ಮೆಂಟ್ ಆಗುತ್ತೆ, ಪ್ರತಿಯೊಂದು ಸ್ಪೋರ್ಟ್ಸ್ಗೋಸ್ಕರ ಇರೋದು ಫೀಲ್ಡ್ ಮತ್ತು ಲೊಕೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ನಿಮ್ಗೆ ಅದ್ ಮೂಲಭೂತ ಸೌಕರ್ಯ ಸಿಗೋ ರೀತಿನೂ ಆಗುತ್ತೆ. ಒಂದೇ ಒಂದು ಉದ್ದೇಶ ಯಾಕೆ ನಾವು ಮಾಡ್ತಾ ಇರೋದು ಅಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಇಸ್ ನಾಟ್ ದ ಓನ್ಲಿ ಪರ್ಪಸ್. ತಮ್ಗೆ ಪ್ರೋತ್ಸಾಹನ ಸಿಗ್ಲಿ, ತಮ್ಗೆ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಸಿಗ್ಲಿ, ನಿಮ್ಮಲ್ಲಿ ಅದು ಪ್ರತಿಭೆ ಇದೆ ಅಂದ್ರೆ ತೋರ್ಸ್ಕೊಳ್ಳಕ್ಕೆ ನಿಮ್ಗೆ ಅವಕಾಶ ಸಿಗ್ಲಿ ಅಂತ ಆ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ವತಿಯಿಂದ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಕಡೆಯಿಂದ ಸಾಕಷ್ಟು ಅವರು KKRDB ಮ್ಯಾಕ್ರೋ ಅನುದಾನದಲ್ಲಿನೂ ಮೀಸಲಾತಿ ಇಟ್ಟಿದ್ದಾರೆ. ಅಂಡ್ DMF ಅಡಿಯಲ್ಲಿ ನಾವು ಮೀಸಲಾತಿ ಇಟ್ಟು ಸಾಕಷ್ಟು ಕಾರ್ಯಗಳು ಮಾಡ್ತಾ ಇದ್ದೀವಿ. ಬಟ್ ಮೇನ್ ಇರೋದು ಈ ಒಂದು ಏನ್ ಇವೆಂಟ್ ನಡೀತಾ ಇದೆ ಇವತ್ತು, ತಾವೆಲ್ಲರೂ ಅಭ್ಯರ್ಥಿಯಾಗಿ ಬಂದು ಭಾಗವಹಿಸ್ತಾ ಇದ್ದೀರಾ. ಬಹಳ ಉತ್ಸಾಹದಿಂದ ಬೇರೆ ಬೇರೆ ತಾಲೂಕಿಂದ ಬಂದಿದ್ದೀರಿ. ತಮ್ಮೆಲ್ಲರಿಗೆ ನಾವು ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಯು ಎಂಜಾಯ್ ದ ಪ್ರಾಸೆಸ್ ಆಫ್ ಪಾರ್ಟಿಸಿಪೇಷನ್, you enjoy the process of interaction with all the other candidates and other participants as well, and I hope you get to learn. ಇವತ್ತು ಏನಾದ್ರೂ ನೀವು ಕಲಿತು ಹೋಗೋ ರೀತಿನೂ ಆಗ್ಲಿ, ನಿಮ್ಗೆ ಒಂದು ಖುಷಿನೂ ಇರ್ಲಿ, ಈ ರೀತಿ ನೀವು ಒಂದು ಜಿಲ್ಲಾ ಮಟ್ಟದ ಯುವ ಜನೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀರಾ ಮತ್ತು ಇಲ್ಲಿ ನಿಮ್ಮ ಒಂದು ಕಲೆದು ಪ್ರದರ್ಶನ ಆಗಿದೆ ಅಂತ ನಿಮ್ಗೆ ಒಂದು ಖುಷಿನೂ ಇರ್ಲಿ. ಇಲ್ಲಿಂದ ಒಂದು ಸ್ಫೂರ್ತಿನೂ ಇಟ್ಕೊಂಡು ನೀವು ಹೋಗಿ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ನಾವು ಭಾಗವಹಿಸೋದು ಮಾತ್ರ ಅಲ್ಲ, ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಯುವ ಜನೋತ್ಸವ ನಾವು ಆಚರಣೆ ಮಾಡಬೇಕು, ಆಯೋಜನೆ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ತಮ್ಮೆಲ್ಲರದ್ದು ಸಹಕಾರ ಇರಲಿ ಅಂತ ಹೇಳ್ತಾ ಬಳಿಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ಇದೊಂದು ಸೂಕ್ತ ವೇದಿಕೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಯುವಜನೋತ್ಸವದ ಉದ್ಘಾಟನೆಯನ್ನು 2024-25ನೇ ಸಾಲಿನ ಕಲಬುರಗಿ ಜಿಲ್ಲಾ ಯುವಜನೋತ್ಸವ ಅತ್ಯಂತ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಿದ್ದೀವಿ. ಯಾಕೆ ಅತ್ಯಂತ ಸಂತೋಷದಿಂದ ಇದರ ಉದ್ಘಾಟನೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಬೇಕಾದ್ರೆ, ನಮ್ಮ ಮಕ್ಕಳು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಲ್ಲಿ ಕೂಡ ಎಲ್ಲರೂ ಭಾಗವಹಿಸಿ, ಇಲ್ಲಿಂದ ನೀವು ನಾಳೆ ದಾವಣಗೆರೆ ಮಟ್ಟಿಗೆ ರಾಜ್ಯ ಮಟ್ಟದ ಒಂದು ಯುವಜನೋತ್ಸವವನ್ನು ದಾವಣಗೆರೆಯಲ್ಲಿ ಏರ್ಪಾಡು ಮಾಡ್ತಾರೆ. ಅಲ್ಲಿ ಕೂಡ ತಾವು ಭಾಗವಹಿಸಿ ಅಲ್ಲಿ ಗೆದ್ದಂಥ ಮಕ್ಕಳನ್ನು ಕೂಡ ಒಂದು ರಾಷ್ಟ್ರ ಮಟ್ಟದ ಏನು ನಮ್ಮ ಜನವರಿ 12ನೇ ತಾರೀಕು ದಿವಸ ಸ್ವಾಮಿ ವಿವೇಕಾನಂದ ಜಯಂತಿ ದಿವಸ ಒಂದು ರಾಷ್ಟ್ರ ಮಟ್ಟದ ಯುವಜನೋತ್ಸವನ ಏರ್ಪಾಡು ಮಾಡಿದರೆ ಅದರಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಇರ್ತದೆ. ಆದ ಕಾರಣ ನಾನು ಬಹಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೇನೆ. ಹಳ್ಳಿಯಲ್ಲಿರ್ತಕ್ಕಂಥ ಸಿಟಿಯಲ್ಲಿರ್ತಕ್ಕಂಥ ಮಕ್ಕಳ ಪ್ರತಿಭೆ, ಅಗಾಧವಾದಂಥ ಪ್ರತಿಭೆ ಒಳಗಿರ್ತದೆ. ಅದಕ್ಕೆ ಹೊರ ತರಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಬಹಳ ಅತಿ ಅವಶ್ಯಕವಾಗಿ ಹಮ್ಮಿಕೊಳ್ಬೇಕಾಗ್ತದೆ. ಅದನ್ನು ಸರ್ಕಾರ ತಮ್ಮೆಲ್ಲ ಮಕ್ಕಳಿಗೆ, ಸಾರ್ವಜನಿಕ ಬಂಧುಗಳಿಗೆ ಒಳ್ಳೆ ಒಳ್ಳೆಯ ಪ್ರತಿಭೆಯನ್ನು ಯಾರ್ಯಾರೇನು ಬಂದ್ರೆ ಒಂದು ಜಾನಪದ ಸಂಗೀತದ ಹಾಡ್ತಕ್ಕಂಥದ್ದು, ಜಾನಪದ ನೃತ್ಯ ಮಾಡ್ತಕ್ಕಂಥ ಒಂದು ಪ್ರತಿಭೆ ಕೂಡ ಇರ್ತದೆ. ಅದನ್ನು ಹೊರಗೆ ತೋರಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಅದನ್ನು ಮತ್ತು ಅದೇ ರೀತಿ ಏನು ವೈಯಕ್ತಿಕವಾಗಿ ಜಾನಪದ ಗೀತೆ, ಗುಂಪು ವೈಯಕ್ತಿಕವಾಗಿರ್ತಕ್ಕಂಥ ಕೆಲವು ಜನ ಭಾಷಣ ಮಾಡ್ತಕ್ಕಂಥ ಕಲೆಯಲ್ಲಿ ಬಹಳಷ್ಟು ಪರಿಣಿತರಾಗಿರ್ತಾರೆ. ಚಿಕ್ಕ ಮಕ್ಕಳಾದರೂ ಕೂಡ ಎಲ್ಲವನ್ನ ಕಲೆಕ್ಟ್ ಮಾಡಿ ಮಾತನಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಕೆಲವೊಬ್ಬರು ಕಥೆ ಮತ್ತು ಕವಿತೆ ಬರೋದ್ರಲ್ಲಿ ಬಹಳಷ್ಟು ಪ್ರವೀಣರಾಗಿರ್ತಾರೆ. ಕೆಲವೊಂದು ಜನ ಗುಡಿ ಕೈಗಾರಿಕೆ ತಯಾರು ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಕೈಗಾರಿಕೆಯಿಂದ ಬೇರೆ ಬೇರೆ ವಸ್ತುಗಳನ್ನು ಸಿದ್ಧಪಡಿಸ್ತಕ್ಕಂಥ ಕಲೆ ಇರ್ತದೆ ಅವರಲ್ಲಿ. ಅದನ್ನು ತೋರಿಸ್ತಕ್ಕಂಥ ಅವಕಾಶ ಕೂಡ ಬಹಳಷ್ಟು ಏನಪ್ಪಂದ್ರೆ ವೈಯಕ್ತಿಕವಾಗಿ ಈ ಒಂದು ಗುಡಿ ಕೈಗಾರಿಕೆ, ಕಲಾ ಪ್ರಕಾರ ಹಾಗೂ ನೇಕಾರರಿಗೆ ಕೂಡ ಬಹಳಷ್ಟು ಒಂದು ಒಳ್ಳೆಯ ಅವಕಾಶ ಇರ್ತದೆ. ಅವರು ಕೂಡ ಬಹಳಷ್ಟು ಪರಿಣಿತ ಕೆಲವೊಂದು ನೇಕಾರರಿಗೆ ಆಗ್ತಕ್ಕಂಥದ್ದು ಮತ್ತು ಜವಳಿ ಕೃಷಿ ಉತ್ಪನ್ನಗಳ ತಯಾರು ಮಾಡ್ತಕ್ಕಂಥ ರೈತರಲ್ಲಿ ಕೂಡ ಬಹಳಷ್ಟು ಅನೇಕ ಒಂದೊಂದು ಎಕರೆಗೆ ಮಿನಿಮಮ್ ಎಷ್ಟು ಬೆಳಿಬೇಕನ್ನೋದು ಕೂಡ ಅವರು ಅಷ್ಟು ಪರಿಣಿತರಾಗಿರ್ತಾರೆ. ಅವರಿಂದ ರಾಷ್ಟ್ರ ಪ್ರಶಸ್ತಿಯನ್ನು, ಕೃಷಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಇರ್ತಾರೆ. ಅಂಥವ್ರನ್ನು ಕೂಡ ಪ್ರತಿಭೆಯನ್ನು ಹೊರಗೆ ಹಾಕ್ತಕ್ಕಂಥ ರೀತಿಯಲ್ಲಿ ಇವತ್ತು ಫೋಟೋಗ್ರಾಫರ್ ವೈಯಕ್ತಿಕವಾಗಿ ಕೆಲವೊಂದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಕಲೆ ಇರ್ತದೆ ಅವ್ರ ಹತ್ರ. ಫೋಟೋಗ್ರಾಫಿ ನೋಡಿದ್ರೆ ಸ್ಲೀಪಿಂಗ್ ಬುದ್ಧ ಅಂತ ಹೇಳಿ ನೀವು ಯಾರು ನಂಬಲಿಕ್ಕಾಗಲ್ಲ. ಶಾಪುರದಲ್ಲಿ ಆ ಬುದ್ಧ ದೊಡ್ಡ ಒಂದು ಏನಪ್ಪ ಅಂದ್ರೆ ಗುಡ್ಡನ ಏನಪ್ಪ ಅಂದ್ರೆ ಸ್ಲೀಪಿಂಗ್ ಬುದ್ಧ ಅಂತ ಫೋಟೋ ನೋಡಿದ್ರೆ ಗೊತ್ತಾಗ್ತದೆ. ಆ ಫೋಟೋಗ್ರಾಫರ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅದ. ಸ್ಲೀಪಿಂಗ್ ಬುದ್ಧ ಥರನೇ ಏನಪ್ಪ ಅಂದ್ರೆ ಆ ಫೋಟೋ ತೆಗೆದಿರ್ತಕ್ಕಂಥದ್ದು ಇತಿಹಾಸ ಇದೆ. ಆದ ಕಾರಣ ಇವೆಲ್ಲವನ್ನ ಒಳಗೆ ಹುದುಗಿಕೊಂಡಿರ್ತಕ್ಕಂಥ ಕಲೆ, ಸಂಸ್ಕೃತಿಗೆ ಅನೇಕ ವಿಚಾರಗಳು, ಅವನ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ಏನಪ್ಪ ಅಂದ್ರೆ ಈ ಒಂದು ಯುವಜನೋತ್ಸವ ಬಹಳ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಆದ ಕಾರಣ ಇವತ್ತು ತಾವೆಲ್ಲ ಮಕ್ಕಳು ಜಿಲ್ಲಾ ಮಟ್ಟದ ಯುವಜನೋತ್ಸವದಲ್ಲಿ ಭಾಗವಹಿಸಿ
ದಯಮಾಡಿ ಕಲಬುರಗಿ ಜಿಲ್ಲೆಗೆ ಹೆಸರು ಕಲಬುರಗಿ ಜಿಲ್ಲೆ ಯಾವತ್ತೂ ಕೂಡ ಇತಿಹಾಸ ಪುಟದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥ ಜಿಲ್ಲೆ. ತಮಗೂ ಕೂಡ ಒಳ್ಳೇದಾಗ್ತದೆ. ತಾವು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಅವಕಾಶ ಕೂಡ ಇರ್ತದೆ. ಒಂದ್ಸಲ ಏನು ಹೆಚ್ಚು ಕಮ್ಮಿ ಆಗ ಹೋಗಿಲ್ಲ ಅಂದ್ರೂ ಯಾರೂ ನಾರಾಜಾಗಬಾರ್ದು. ಭಾಗವಹಿಸ್ತಕ್ಕಂಥ ವಿಚಾರ ಮಾಡಿರಲಿಲ್ಲ, ಅದನ್ನೇ ತಮಗೇನಪ್ಪ ಅಂದ್ರೆ ಬಹಳ ಎತ್ತರ ಮಟ್ಟಕ್ಕೆ ಹೋಗ್ತಕ್ಕಂಥ ಅವಕಾಶ. ಅದರಿಂದ ತಾವು ತೃಪ್ತಿ ಪಟ್ಟುಕೊಂಡು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾನು ಭಾಗವಹಿಸಿ ರಾಷ್ಟ್ರ ಮಟ್ಟಕ್ಕೆ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಛಲದಿಂದ ಏನಪ್ಪ ಅಂದ್ರೆ ತಾವು ಮತ್ತೆ ಇದರಲ್ಲಿ ಭಾಗವಹಿಸಿ ಇದರ ಉಪಯೋಗನ ಪಡೆದುಕೊಳ್ಬೇಕು. ಉಪಯೋಗ ಪಡೆದುಕೊಂಡು ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗಿ ಹೆತ್ತ ತಂದೆ ತಾಯಿಗಳ ಕೀರ್ತಿ ತರ್ತಕ್ಕಂಥದ್ದು, ಹೆತ್ತ ಮತ್ತು ನಮಗೆ ಕಲಿಸಿದ ಗುರುಗಳಿಗೆ ಕೀರ್ತಿ ತರ್ತಕ್ಕಂಥ ರೀತಿಯಲ್ಲಿ ಯುವಜನೋತ್ಸವ ಸಮಾರಂಭದಲ್ಲಿ ಜಾನಪದ ನೃತ್ಯ, ಜಾನಪದ ಗೀತೆ, ಭಾಷಣ ಸ್ಪರ್ಧೆ, ಕಥೆ ಮತ್ತು ಕವಿತೆ ಬರಹ, ಚಿತ್ರಕಲೆ, ಗುಡಿ ಕೈಗಾರಿಕೆ ಕಲಾ ಪ್ರಕಾರ, ನೇಕಾರಿಕೆ, ಫೋಟೋಗ್ರಾಫಿ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ಜಿಲ್ಲಾ ಯುವ ಅಧಿಕಾರಿ ಹರ್ಷಲ್ ತಲಸ್ಕರ್, ಸುರೇಶ್ ಕೆಪಿಆರ್ ಪಾಂಡು, ಸುರೇಶ್ ಕೆ ಪಿಆರ್ ಪಾಂಡು, ಸುರೇಶ್ ಬಡಿಗೇರ್, ಸಂಜಯ್, ಪ್ರವೀಣ್ ಪುಣೆ, ಅಶೋಕ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನ್ಯಾಯಾಲಯದ ಅನುಮತಿ ಇದ್ರೂ ಸಹ ಎಂಎಸ್ಐಎಲ್ ಹಾಗೂ ಅಬಕಾರಿ ಅಧಿಕಾರಿಗಳು ವೈನ್ ಶಾಪ್ ತೆರೆಯಲು ಅನುಮತಿ ನೀಡುತ್ತಿಲ್ಲ ಎಂದು ಎಂಎಸ್ಐಎಲ್ ಅಂಗಡಿ ಮಾಲೀಕರಾದ ಭೀಮರಾಯ ನಾಗೇಂದ್ರಪ್ಪ ಹಾಗೂ ಮಾಹಿತಿ ಹಕ್ಕು ಕಾರ್ಯಕರ್ತ ಚಂದ್ರಕಾಂತ್ ಅವರು ಆರೋಪಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ಸ್ಥಾಪಿಸಲಾದ ಭೀಮರಾಯ ನಾಗೇಂದ್ರಪ್ಪ ಒಡೆತನದ ಎಂಎಸ್ಐಎಲ್ ವೈನ್ ಶಾಪ್ ತೆರೆಯಲು ಸೂಕ್ತ ಪರವಾನಗಿಯೊಂದಿಗೆ ಹೈಕೋರ್ಟ್ ಆದೇಶ ಇದ್ರೂ ಸಹ ಎಂಎಸ್ಐಎಲ್ ಹಾಗೂ ಅಬಕಾರಿ ಅಧಿಕಾರಿಗಳು ಅಂಗಡಿ ಆರಂಭಿಸಿದ ಒಂದೇ ದಿನದಲ್ಲಿ ಬಂದ್ ಮಾಡಿಸಿದ್ದಾರೆ. ಅಲ್ಲದೆ ಕಳೆದ 40 ತಿಂಗಳಿನಿಂದ ಅಂಗಡಿ ಬಾಡಿಗೆ ಪಾವತಿಸದೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಇದರಲ್ಲಿ ಸ್ಥಳೀಯ ಖಾಸಗಿ ವೈನ್ ಶಾಪ್ ಮಾಲೀಕರ ಕೈವಾಡ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಕೂಡಲೇ ಮೇಲಧಿಕಾರಿಗಳು ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೂ ನ್ಯಾಯಾಲಯದ ಆದೇಶದಂತೆ ವೈನ್ ಶಾಪ್ ಆರಂಭಕ್ಕೆ ಅನುಮತಿ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ MRP ರೇಟಿಗೆ ಮಾರಬೇಕಂತದ ಚಂದ್ರಕಾಂತ್ ಅಂತ ಹೇಳಿ ಮಾಹಿತಿ ಹಕ್ಕು ಕಾರ್ಯಕರ್ತ ಇದ್ದೀನಿ. ಅವ್ರು ನನಗೆ ಒಂದು ಅಪ್ಲಿಕೇಶನ್ ಸರ್ ನಮ್ಗೆ ಅನ್ಯಾಯ ಆಗ್ಯದಂತ. ಇವರು 2021 ಅವ್ರ ಜಾಗ ಬಾಡಿಗೆ ಆಧಾರದ ಮೇಲೆ MSIL ನೀಡಿರ್ತಾರೆ. 2021 28/6/2021 ಅಗ್ರಿಮೆಂಟ್ ಮಾಡ್ಕೊಂಡಾರ. ಇವರು ಆ ಅಗ್ರಿಮೆಂಟ್ ಕಾಪಿ ನಿಮ್ಗೆ ಕೊಟ್ಟು ಸೆಟ್ನಾಗ ಅದಾರ. ಆದ ಬಳಿಕ ಏನ್ ಮಾಡ್ಯಾರಿ, ಅವ್ರು ಎಕ್ಸೈಸ್ ಅವ್ರಿಗೆ ಫಾರ್ವರ್ಡ್ ಮಾಡ್ತಾರೆ ಫೈಲ್. ಇಂಥವ್ರ ಬಿಲ್ಡಿಂಗ್ ನಾವು ತೊಂದಿದ್ದೇವೆ ರೆಂಟ್ ಮೇಲೆ, ಇಲ್ಲಿ MSIL ಆಗ್ಲಿಕ್ಕೆ ಅದು ಸ್ಥಳ ಸೂಕ್ತ ಅದ ಏನ್ ನೋಡ್ರಿ, ಏನ್ ಅಬ್ಜೆಕ್ಷನ್ ಪ್ಲೇಸ್ ಅದ ಏನ್ ನೋಡ್ರಿ ಅಂತ ಹೇಳ್ತಾರೆ ಸರ್. ಹೇಳಿದಕ್ಕೆ ಏನ್ ಮಾಡ್ತದೆ, ಎಕ್ಸೈಸ್ ಅವ್ರು ಕ್ಲಿಯರೆನ್ಸ್ ಕೊಡ್ತಾರೆ. ಇಫ್ ಇಟ್ ಈಸ್ ಕರೆಕ್ಟ್ ಇಲ್ಲಿ ಪ್ರಾರಂಭ ಮಾಡ್ಬೋದಂತ ಒಂದು ವರದಿ ಕೊಡ್ತಾರೆ. ಆ ವರದಿ ಪ್ರಕಾರ ಏನ್ ಮಾಡ್ತಾರೆ, ಲೈಸೆನ್ಸ್ ಇಶ್ಯೂ ಮಾಡ್ಯಾರ ಇವ್ರಿಗೆ 2023 15/6/2023 ಇವ್ರ ಅಂಗಡಿದಾಗ ನಡೆಸೋದು ಸಂಸ್ಥೆನೇ ನಡೆಸೋದು. ಭೀಮರಾವ್ ಹೆಸರಲ್ಲಿ ಭೀಮರಾವ್ ಬಿಲ್ಡಿಂಗ್ನಾಗ MSIL ಅಂಗಡಿ ನಡೆಸೋ ಸಲುವಾಗಿ ಲೈಸೆನ್ಸ್ ಇಶ್ಯೂ ಮಾಡ್ಯಾರ. ಅದು ಲೈಸೆನ್ಸ್ ನಿಮಗೆ ಕೊಟ್ಟದ. ಅದು ಆದ ಅವಾಗೇ ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಿಲ್ಲ. ತದನಂತರದಲ್ಲಿ 2023-24ನೇ ಸಾಲಿಗೆ ರೂಪಾಯಿ 4,60,000 MSIL ದವರು ಅಬಕಾರಿ ಇಲಾಖೆ ಕೊಟ್ಟು ಸಣ್ಣದ ನವೀಕರಣ ಮಾಡ್ತಾರೆ. ಅದೇ ತರ 23-24 3 ವರ್ಷ ಪ್ರತಿ ವರ್ಷ 4,60,000 ಅಂತಂದ್ರೆ 3 ವರ್ಷ 13,80,000 ಕೊಟ್ಟು ಅಂಗಡಿ ಬರೇ ಲೈಸೆನ್ಸ್ ರಿನ್ಯೂವಲ್ ಮಾಡ್ತಾರೆ. ಬಟ್ ಅಂಗಡಿ ಚಾಲೂ ಮಾಡಲ್ಲ. ಇವ್ರು ಸುಮಾರು ಸಲ ಹೋಗಿ ಅವ್ರ ಹೆಡ್ ಆಫೀಸ್ MSIL ದವ್ರಿಗೆ ರಿಕ್ವೆಸ್ಟ್ ಮಾಡೋಣ, ಅವ್ರು ಏನ್ ಮಾಡ್ತಾರೆ, ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಹಿಡಿದು ಇಂತಕ ಇವ್ರಿಗೆ ಯಾವುದೇ ಬಾಡಿಗೆ ಪಾವತಿ ಆಗಿಲ್ಲ. ಅದಕ್ಕೆ ಇವ್ರು ಲಾಸ್ಟಿಗೆ ಏನ್ ಮಾಡಿದಾರೆ, ನ್ಯಾಯಾಲಯದ ಮೊರೆ ಹೋಗ್ತಾರೆ ಹೈಕೋರ್ಟಿಗೆ. ಹೈಕೋರ್ಟ್ ಆರ್ಡರ್ ಮಾಡ್ತದ 16/10/2024 4 ವಾರಗಳ ಕಾಲಾವಕಾಶ ಎಕ್ಸೈಸ್ ಅವರಿಗೆ MSIL ಸಂಸ್ಥೆ ಅಧಿಕಾರಿಗಳಿಗೆ ಕೊಡ್ತೇವೆ ಸರ್ ಕೋರ್ಟ್. 4 ವಾರದಾಗ ಇದ್ರ ಬಗ್ಗೆನೇ ನೀವು ಏನ್ ಅಗತ್ಯ ಕ್ರಮ ಕೈಕೊಡ್ರಿ ಅಂತ ಹೇಳಿ. ಕರೆಕ್ಟ್ 4 ವಾರ 28ನೇ ತಾರೀಕು ಯಾವಾಗ ಆಗ್ತದ ಅಂತಂದ್ರೆ 4/12/2024 4 ವಾರ ಮುಗಿತು ಸರ್. ಆ ದಿವಸ MSIL ಸಂಸ್ಥೆಯವರು ಏನ್ ಮಾಡ್ತಾರ, ಪರ್ಮಿಟ್ ಮಾಡಿಸಿ ಅಂಗಡಿ ಓಪನ್ ಮಾಡಿಸಿ ಅಥರೈಸ್ಡ್ ಓಪನ್ ಮಾಡಿ ಬಿಡ್ತಾರೆ. ಅಧಿಕೃತವಾಗಿ ಪ್ರಾರಂಭ ಮಾಡ್ತಾರೆ. ಅದರ ಪ್ರಾರಂಭ ಮಾಡಿ ಫೋಟೋ ಕಾಪಿ
ಆಮೇಲೆ ಇನ್ವಾಯ್ಸ್ ಕಾಪಿ, ಆಮೇಲೆ ಆ ಅಧಿಕಾರಿ ಬಂದು ಓಪನ್ ಮಾಡಿದ ಬೋರ್ಡ್ ಅದು ಎಲ್ಲ ನಿಮಗೆ ಕೊಟ್ಟ ಸರ್. ಇದು ಆದ ಬಳಿಕ ನೆಕ್ಸ್ಟ್ ಡೇನೆ 5th 5/12/2024 ಮತ್ತೆ ಅನ್ಆಫಿಸಿಯಲಿ ಕ್ಲೋಸ್ ಮಾಡ್ತಾರೆ MSIL ಸಂಸ್ಥೆ ಅವರು. ಬಟ್ ಆ ಸಂಸ್ಥೆ ಪ್ರಾರಂಭ ಮಾಡೋದು ಅಷ್ಟೇ ಅವ್ರಿಗೆ ಅಧಿಕಾರ ಅದ ಸರ್. ಕ್ಲೋಸ್ ಮಾಡ್ಲಿಕ್ಕೆ ಎಕ್ಸೈಸ್ ಅವ್ರಿಗೆ ಅಷ್ಟೇ ಪವರ್ ಅದ. ಬಟ್ ಅಲ್ಲಿ ಎಕ್ಸೈಸ್ ಅವ್ರು ಬರ್ಲಾರ್ದೇನೆ MSIL ದವ್ರು ಕ್ಲೋಸ್ ಮಾಡ್ತಾರೆ. ಈ ಬಗ್ಗೆ ನಮ್ಮ ಇವರು ಬಿಲ್ಡಿಂಗ್ ಓನರ್ ಅವ್ರು ಸಂಚಾರಿ ದೂರವಾಣಿನಿಂದ MSIL ಮ್ಯಾನೇಜಿಂಗ್ ಡೈರೆಕ್ಟರ್ ಮನೋಜ್ ಕುಮಾರ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅವರು ಅವ್ರಿಗೆ 1-2 ಸಲ ಫೋನ್ ಮಾಡಿದಾಳೆ, ನಾನು ನೋಡಿ ಹೇಳ್ತೀನಿ ಅಂತಂದ್ರು. ಆಮೇಲೆ ರಮಾಕಾಂತ್ ಹೆಬ್ಳೆ CGM ಚೀಫ್ ಜನರಲ್ ಮ್ಯಾನೇಜರ್ ಆಫ್ MSIL ಅವ್ರಿಗೆ ಮಾತಾಡಿದ್ರೆ ನಾವು ಒಂದು 10-15 ನಿಮಿಷ ನಿಮಗೆ ಡಿಸ್ಕಸ್ ಮಾಡ್ಲಾಗತ್ತೀವಿ ಹೇಳ್ತೀವಿ ಅಂತಂದು ಟೋಟಲ್ ಇವ್ರ ನಂಬರ್ ಅವ್ರು ರಿಜೆಕ್ಟ್ ಲಿಸ್ಟ್ನೇ ಹಾಕ್ತಾರೆ. ಅದು ಸರ್ಕಾರದ ಮೊಬೈಲ್ ರೀ. ಅವರು ಸರ್ಕಾರದ ಮೊಬೈಲ್ ನಾವು ಜನರಿಗೆ ತೆರಿಗೆ ಕೊಡ್ತಕ್ಕಂತ ನಮ್ಮ ದುಡ್ಡಿನಿಂದ ಅವರು ಮೊಬೈಲ್ ಬಿಲ್ ಕಟ್ತಾರೆ ಅವ್ರ ಸಂಸ್ಥೆಯಿಂದ. ಇಟ್ ಈಸ್ ಆಲ್ಸೋ ಅಂಡರ್ಟೇಕನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ MSIL ಸಂಸ್ಥೆ. ನಾವು ಜನರು ಮಾತಾಡಬಾರದು, ಅವರಿಗೆ ನಮ್ಮ ನಂಬರ್ ಲಿಸ್ಟ್ ಹಾಕ್ತಾರಂದ್ರೆ ಮತ್ತೆ ಅವ್ರು ಯಾಕೆ ಫೋನ್ ಇಡಬೇಕು? ನಾವು ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದು ಅಫಿಸಿಯಲ್ ಟೈಮಿಂಗ್ ರೀ, ಅಫಿಸಿಯಲ್ ಬಿಟ್ಟಲ್ಲ. ಇವ್ರು ಮಾತಾಡಿದ್ರೆ ಏನ್ ಕೇಳ್ತಾರ ಅವರು, ನೀನೇ ಭೀಮರಾವ್ ಅಂತ ನಮಗೆ ಹೆಂಗ್ ಗೊತ್ತಾಗಬೇಕಪ್ಪ, ನೀನೇ ಮಾತಾಡೋದಕ್ಕೆ ನಮಗೆ ಹೆಂಗ್ ಗೊತ್ತಾಗಬೇಕಪ್ಪ? ಸರ್ ನಿಮ್ಗೆ ಏನ್ ಬೇಕು, ನೀನ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಕಂತಂದ್ರು ಅವ್ರು. ಸರ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಲ್ರಿ, ಲೈಸೆನ್ಸ್ ಗೀಸನ್ಸ್ ನನ್ನ ಅಗ್ರಿಮೆಂಟ್ ಅಲ್ಲ ಏನವ ಎಲ್ಲ ಹಾಕ್ತೀನಿ, ಫೋಟೋ ಗೀಟು ಎಲ್ಲ ಹಾಕ್ತೀನಿ ಅಂತ ಹಾಕಿದ್ರು. ಅವತ್ತೇ ಹಿಡಿದು ರಿಜೆಕ್ಟ್ ಲಿಸ್ಟ್ ಹಾಕಿದ್ದು ಇವತ್ತಿನ ರಿಜೆಕ್ಟ್ ಲಿಸ್ಟ್ನಾಗ ಅದ. ಅವ ಒಂದು ಸಂಸ್ಥೆ ಸುಮಾರು 1,000 MSIL ಅಂಗಡಿ, ಇದು ಒಂದೇ ಔಷಧ, ಪಠ್ಯ ಪುಸ್ತಕ, ಸುಮಾರು ಒಂದು 4-5 ವಿಭಾಗ ನಡೆಸೋರಂತ ಒಂದು ಸಂಸ್ಥೆ ಮುಖ್ಯಸ್ಥ ಒಬ್ಬ ಸಾರ್ವಜನಿಕನ ಮೊಬೈಲ್ ಅನ್ನ ರಿಜೆಕ್ಟ್ ಲಿಸ್ಟಿಂಗ್ ಹಾಕ್ತಾರೆ. ಇದರ ಅರ್ಥ ಏನ್ರಿ ಅಂದ್ರೆ ನಮ್ಮ ತೆರಿಗೆನಿಂದ ನಮ್ಮ ದುಡ್ಡು ತಗೊಂಡು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂಪರ್ ಮಾರ್ಕೆಟ್ ದತ್ತ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದ್ದ ಗುರುದತ್ತ ಜಯಂತಿ. ಕಾಮುಕ ಶಿಕ್ಷಕನನ್ನು ಗಲ್ಲಿಗೇರಿಸುವಂತೆ ಬಂಜಾರ ಸಮುದಾಯದ ಮುಖಂಡರ ಒತ್ತಾಯ. ಜಿಲ್ಲಾ ಯುವಜನೋತ್ಸವ ಪ್ರತಿಭೆ ಅನಾವರಣಗೊಳಿಸಿದ ವಿದ್ಯಾರ್ಥಿಗಳು. ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.